ದುಷ್ಟರು ನನ್ನ ಮಗಳಿಗೆ ಮೊಮ್ಮಗಳಿಗೆ ಏನು ಮಾಡ್ಯಾರೋ ಏನೋ ಭಾಳ ಚಿಂತೆ ಆಗತ್ತಿತ್ತು ಭವ್ಯ. ಯಾಕೆ ಚಿಂತೆ ಮಾಡ್ತೀರಿ ಅಣ್ಣ? ಅಲ್ಲಿ ಹೋಗಿರೋದು ಬೇರೆ ಯಾರು ಅಲ್ಲ, ನಿಮ್ಮ ಮಗ, ನನ್ನ ಮಗ, ನಮ್ಮ ಸೂರಜ್ ಮತ್ತು ಕಾರ್ತಿಕ್ ಹೋಗಿರೋದಲ್ಲೇ. ಅವ ಅಲ್ಲೇ ಯಾರು ಏನ ಬೇಕಾದ್ ಮಾಡ್ಲಿ, ಇವರಿಬ್ರು ಮಾತ್ರ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಆ ನಂಬಿಕೆ ಮೇಲೆ ನಾನು ಸುಮ್ಮನೆ ಆರಾಮ್ ಧೈರ್ಯದಿಂದ ಇರೋದು ನೋಡ್ರಿ. ಹೌದು ಮಾವ, ಏನೂ ಪ್ರಾಬ್ಲಮ್ ಆಗಿರೋಂಗಿಲ್ಲ. ನೋಡ್ತಿರ್ಬೇಕಂದ್ರೆ ಆಂಟಿಯರು ಪಾಪುನ್ ಕರ್ಕೊಂಡು ಆರಾಮಾಗಿ ಬರ್ತಾರ. ಅಷ್ಟೇ ಅಲ್ಲ, ಇವ್ರಿಗೆ ಮೋಸ ಮಾಡ್ಯಾರಲ್ಲ, ಅವ್ರಿಗೆ ಸರಿಯಾಗಿ ಬುದ್ಧಿ ಕಲ್ಸಿನ ಬಂದಿರ್ತಾರ ನಮ್ಮ ಭಾವ ಮತ್ತು ಕಾರ್ತಿಕ್. ಏನೋ ನೀವೆಲ್ಲ ಮಾತಾಡೋದು ನೋಡಿದ್ರೆ ನನಗೂ ಧೈರ್ಯ ಬರ್ತೈತಿ. ಆದ್ರೆ ಇಷ್ಟು ವರ್ಷ ಇದ್ದಿದ್ದು ಧೈರ್ಯ ಇವತ್ತು ಯಾಕೋ ಸಾಲಕತ್ತಿಲ್ಲ ಅಂತ ಅನ್ಸಕತ್ತೈತಪ್ಪ. ಏನೂ ಚಿಂತೆ ಮಾಡಬೇಡ್ರಿ ಅಣ್ಣ, ಎಲ್ಲ ಸರಿ ಆಗ್ತೈತಿ. ಆ ದೇವ್ರ ಮೇಲೆ ನಂಬಿಕೆ ಇಡ್ರಿ. ಪಾಪ ಅದು ಈಗ ಅಲ್ಲಷ್ಟೆಲ್ಲ ಹೋರಾಟ ನಡೆಸಿ ಮಗಳನ್ನ ಕರ್ಕೊಂಬರ್ತಾಳ. ಈಗ ನನ್ನ ಮನೆಗೆ ನಾನು ಕರ್ಕೊಂಡು ಹೋದೆ ಅಂತ ಅಂದ್ರೆ ಅಲ್ಲೇ ನನ್ನ ಹೆಂಡತಿ ಜೊತೆಗೆ ಎಷ್ಟು ಹೋರಾಟ ಮಾಡಬೇಕು ಏನೋ ಒಂದು ತಿಳಿವಲ್ದಾಗೈತಿ. ಅಯ್ಯೋ, ಯಾಕಷ್ಟು ತಲೆ ಕೆಡ್ಸ್ಕೊಂತೀರಿ? ಹೆಂಗಿದ್ರು ಆಕಿ ನಮ್ಮ ಲಕ್ಷ್ಮಿ ಆಗಿನ ನಮ್ಮ ಮನೆಗಿದ್ಲಿ ಇಷ್ಟು ದಿವಸ. ಈಗೂ ಆಕಿ ನಮ್ಮ ಮನೆಗಿದ್ರು ಏನೂ ತೊಂದರೆ ಇಲ್ಲ. ನಿಮ್ಗೆ ಯಾವಾಗ ಅವ್ರ ಅಕ್ಕಾರ ಹೊಂದ್ಕೊಂತಾರ ಅನಿಸ್ತೈತಿ ಅವಾಗ ಬಂದ್ಬೇಕಂದ್ರೆ ಕರ್ಕೊಂಡು ಹೋಗ್ರಿ. ಅಲ್ಲಿವರೆಗೂ ನೀವು ಬೇಕಂದ್ರೆ ಇಲ್ಲೇ ಬಿಡ್ರಿ, ನನಗೇನು ತೊಂದರೆ ಇಲ್ಲ. ಇಷ್ಟು ಮಾತಾಡ್ತೀರಂದ್ರೆ ಅದು ನಿಮ್ಮ ದೊಡ್ಡ ಗುಣ ತೋರಿಸ್ತೈತ್ರಿ. ಆದ್ರೆ ನಮ್ಮ ಮಗಳನ್ನ ಅದು ಇಷ್ಟೆಲ್ಲ ಗೊತ್ತಾದ್ಮೇಲೆ ಇಲ್ಲಿ ಬಿಟ್ಟು ಹೋಗೋದು ತಪ್ಪಾಗ್ತೈತೆ ಅಂತ ಅನ್ನೋದಿಲ್ಲ. ನಿಜ ಹೇಳ್ಬೇಕಂದ್ರೆ ನಿಮ್ಮಿಂದಾನೇ ಈಗ ನನ್ನ ಮಗಳು ನನಗೆ ವಾಪಸ್ಸು ಸಿಕ್ಕಿರೋದು. ಇಷ್ಟು ದಿವಸ ಏನೋ ದೂರ ಇದ್ದೆ, ಈಗ ಎಲ್ಲ ಗೊತ್ತಾದ್ಮೇಲೂ ದೂರ ಇರ್ಬೇಕಂದ್ರೆ ಸರಿ ಆಗೋದಿಲ್ಲ. ಬೇಕಾದಾಗ್ಲಿ ನನ್ನ ಹೆಂಡತಿಗೆ ನಾನು ಬುದ್ಧಿ ಕಲಿಸರ ನನ್ನ ಮಗಳನ್ನ ನನ್ನ ಜೊತೆಗೆ ಇಟ್ಕೊಂತೇನೆ. ಮಾವ, ಏನೂ ತಲೆ ಕೆಡ್ಸ್ಕೊಬೇಡ್ರಿ. ಆಗಲೇ ಮಧು ಅಕ್ಕ ಹೇಳಿದ್ಲಲ್ಲ, ಆ ಪ್ಲಾನ್ ಮಸ್ತ್ ವರ್ಕೌಟ್ ಆಗ್ತೈತಿ, ಹಂಗೆ ಮಾಡೋಣ. ಆದ್ರೆ ಇದಕ್ಕೆ ಎಲ್ಲರ ಸಪೋರ್ಟು ಬೇಕು. ಒಂದ್ಸಲ ಅದನ್ನು ಪ್ರಯತ್ನ ಮಾಡಿ ನೋಡ್ಬೇಕಿತ್ರಿ ಅಣ್ಣ. ಹ್ಞೂ ರೀ, ಅದನ್ನ ಮಾಡಿ ನೋಡೋದೀಗ. ಮೊದಲು ನನ್ನ ಮಗಳು ನನ್ನ ಮೊಮ್ಮಗಳು ಬರಲಿ, ನಮ್ಮ ಕಾರ್ತಿಕನ ಜೊತೆ ಮಾತಾಡ್ಕೊಂಡು ಅವ್ರು ಏನು ಹೇಳ್ತಾರೆ ನೋಡಿ, ಅದ್ರ ಪ್ರಕಾರ ಮುಂದುವರಿಯೋದು ನೋಡ್ರಿ. ಮಾವ, ನಿನ್ಗೊಂದು ಗುಡ್ ನ್ಯೂಸ್. ಏನವ ಅದು? ಅದು ಇವರು ಮತ್ತು ಕಾರ್ತಿಕ್ ಲಕ್ಷ್ಮಿನ ಮತ್ತು ಚೈತ್ರನ ಕರ್ಕೊಂಬರತ್ತಾರ. ಹೌದವ, ಭಾಳ ಖುಷಿ ಆಯ್ತು ನೋಡು. ಮತ್ತು ಆ ಕುತಂತ್ರಿಗಳು ಸುಮ್ಮನಾದ್ರಂತ ಏನು ಅವ್ರಿಗೆ ಏನಾರು ಶಿಕ್ಷೆ ಕೊಡ್ಸಿದ್ರಂತ ಇಲ್ಲಂತ? ಅದು ನನಗೂ ಏನು ಭಾಳ ಸರಿಯಾಗಿ ಹೇಳಲಿಲ್ಲ ಮಾವ. ನಾವಿಲ್ಲೆಲ್ಲ ಮನ್ಯಾಗ ಟೆನ್ಷನ್ ಮಾಡ್ಕೊಂಡಿರ್ತೀವಿ ಅಂತೇಳಿ ಇವ್ರು ಜಸ್ಟ್ ಹಂಗೆ ಒಂದು 2 ನಿಮಿಷ ಫೋನ್ ಮಾಡಿ ಇನ್ನೊಂದು ಅರ್ಧ ತಾಸ್ನಾಗ ಅಂದ್ರೆ ಮನ್ಯಾಗ ಇರ್ತೀವಿ ಅಂತಂದ್ರೆ. ಹಬ್ಬ, ಹಂಗಾರೆ ನಾ ನನ್ನ ಮಗಳನ್ನ ಕರ್ಕೊಂಡು ನಮ್ಮ ಮನೆಗೆ ಹೋಗ್ಬೋದು ಮಾವ. ಆದ್ರೆ ಅತ್ತೆನಲ್ಲಿ ಹೆಂಗೆ ನಿಭಾಯಿಸ್ತೀರಿ? ಏನು ನಿಭಾಯಿಸೋದಿಲ್ವಾ? ಒಂದು ಹಿಡಿದ ಮಾತು ಕೇಳಿದ್ಲು ಚಲೋ, ಇಲ್ಲ ಅಂತ ಅದೇನೋ ಅಂತಾರಲ್ಲ, ಜಾಣನಿಗೆ ಮಾತಿನ ಪೆಟ್ಟು ಕೋಣನಿಗೆ ಲತ್ತೆ ಪೆಟ್ಟು ಅಂತೇಳಿ. ಒಂದ್ಸಲ ಮಾತಿಂದ ಹೇಳಿ ನೋಡೋದು, ಕೇಳಿದ್ಲು ಚಲೋ, ಇಲ್ಲ ಅಂದ್ರೆ ಎರಡನೇದ ಮಾಡೋದು ನೋಡು. ಆಮೇಲೆ ಅಕ್ಕ, ನೀ ಬೇರೆ ಒಂದು ಐಡಿಯಾ ಹೇಳಿಯಲ್ಲ, ಅದನ್ನ ಮಾಡೋದು ನೋಡ. ನನ್ನ ತಲೆ ಒಳಗೂ ಅದೇ ವರ್ಕೌಟ್ ಆಗ್ತೈತೆ ಅಂತ ಅನ್ಸಾತೈತಿ. ಇದು ವರ್ಕೌಟ್ ಆಗ್ತೈತಿ. ಆದ್ರೆ ನೀವು ಎಲ್ಲರೂ ಸೇರಿ ಅದನ್ನ ಡಿಸಿಷನ್ ತಗೋಬೇಕು, ಮತ್ತು ಅದ್ರ ತಕ್ಕಂಗೆ ಮಾಡಿದ್ರೆ ಮಾತ್ರ ಆಗ್ತೈತೆ ನೋಡು. ಅಥವಾ ಈಗ ಎಲ್ಲರೂ ಬರ್ತಾರಲ್ಲ, ಎಲ್ಲ ವಿಚಾರ ಮಾಡಿ ಮುಂದೆ ಏನು ನೋಡ್ಬೇಕು ಅದನ್ನ ಮಾಡಿದ್ರೆ ಆತ. ಪಾಪ ನನ್ನ ಮಗಳು ಇಷ್ಟು ದಿವಸ ಗಂಡನ ಮನೆಯಾಗ ಭಾಳ ನೋವು ಅನ್ಭವಿಸ್ಯಾಳ. ಇನ್ ಮುಂದರ ಚಂದಾಗಿರ್ಬೇಕು. ಆಕಿ ನನಗೆ ಅನ್ಸಿದ ಮಟ್ಟಿಗೆ ಸುಖ ಅನ್ನೋದು ಕಂಡಿದ್ದು ನಿಮ್ಮ ಮನೆಗೆ ಬಂದ್ಮೇಲೆ ಅನಿಸ್ತೈತಿ. ಮಾವ, ಅವರು ಈ ಮನೆಗೆ ಬಂದ್ಮೇಲೆ ಭಾಳ ಅಷ್ಟೊಂದು ಖುಷಿಯಿಂದ ಇದ್ದಿದ್ದು ಅಥವಾ ದುಃಖದಿಂದ ಇದ್ದಿದ್ದು ನಾನೇನು ನೋಡಿಲ್ಲ. ಆದ್ರೆ ಮಾಡೋ ಕೆಲಸದೊಳಗೆ ಮಾತ್ರ ಭಾಳ ಶ್ರದ್ಧೆ ಭಕ್ತಿ ಅನ್ನೋದು ಇರ್ತಿತ್ತು. ಅಷ್ಟಲ್ಲ ಮಾವ, ನಮ್ಮ ಪಾಪುನು ಅಷ್ಟು ಹಚ್ಕೊಂಡಾಳಕಿ. ಅದೇನೇನೋ ಗೊತ್ತಿಲ್ಲ, ನನಗೂ ಯಾಕೋ ಆಕಿ ನಮ್ಮ ಅತ್ತೆನ ಮಗಳು ಅಂತಂದು ಹೇಳಿ ಅರಿವು ಆಗ್ಲಿಲ್ಲ. ಆದ್ರೆ ಆಕಿಗೆ ನನ್ನ ಮೇಲೆ ಯಾಕಷ್ಟು ಪ್ರೀತಿ ಇತ್ತೋ ಏನೋ ಗೊತ್ತಿಲ್ಲ, ಈಗ ಅದು ಅರ್ಥ ಆಗಕತ್ತೈತಿ. ಅಪ್ಪ ಬಂದೇನ್ವಾ ಮಗಳ? ಇಕ್ಕಿನ ಏನ್ವಾ ನನ್ನ ಮೊಮ್ಮಗಳ ಚೈತ್ರ? ಹ್ಞೂ ಅಪ್ಪ, ಇಕ್ಕಿನ ಚೈತ್ರ. ಅವ್ವ ಮುದ್ದಾಗ ಅದಾಳ ನೋಡು, ಸೇಮ್ ದಿಟ್ಟು ನಿನ್ನ ಹಂಗ ಅದಾಳ ನೋಡು. ಚೈತ್ರ, ಇವರು ನಿಮ್ಮ ಅಜ್ಜ ಕಣಮ್ಮ. ಅಮ್ಮ, ನಿಜವಾಗ್ಲೂ ಇವ್ರು ನಮ್ಮ ಅಜ್ಜ? ಹ್ಞೂ ಚೈತ್ರ, ಇವರು ನಿಮ್ಮ ಅಜ್ಜ ಅಂದ್ರೆ ನಮ್ಮಪ್ಪ. ನಿಮ್ಮಪ್ಪನ? ಇವರು ನಿನಗ ನಮ್ಮಪ್ಪ ಹೊಡಿತಿತ್ತಲ್ಲ ಹಂಗೆ ಹೊಡಿತಾರ? ಇಲ್ಲಪ್ಪ, ಇವರು ಒಳ್ಳೆ ಅಪ್ಪ, ಹಂಗೆಲ್ಲ ಹೊಡಿತಿದ್ದಿಲ್ಲ ನನಗೆ. ಭಾಳ ಒಳ್ಳೆಯವರು. ನೀನು ಇನ್ಮೇಲೆ ನಿಮ್ಮ ಅಪ್ಪನ ಬಗ್ಗೆ ಯೋಚನೆ ಮಾಡ್ಬೇಡ ಏನ? ಅಂದ್ರೆ ಇನ್ಮೇಲೆ ನಾವು ಆ ಮನೆಗೆ ಹೋಗಂಗಿಲ್ಲ ಅಮ್ಮ? ಇಲ್ಲಪ್ಪ, ಇನ್ಮೇಲೆ ನೀನು ಆ ಮನೆಗೆ ಹೋಗಂಗಿಲ್ಲ. ಆಮೇಲೆ ಯಾಕಪ್ಪ, ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡೆ ಆ ಮನೆಗೆ ಹೋಗಂಗಿಲ್ಲ ಅಂದ್ರೆ? ಮತ್ತೆ ನಿನಗೆ ಆ ಮನೆಗೆ ಹೋಗಕ್ಕೆ ಏನಾರ ಇಷ್ಟ ಅನ್ಪುಟ್ಟ? ಇಲ್ಲ ಅಮ್ಮ, ನನಗೆ ಅಲ್ಲಿ ಹೋಗಕ್ಕೆ ಇಷ್ಟ ಇಲ್ಲ. ಆದ್ರೆ ಅಣ್ಣ ಅವನು ಅವಾಗವಾಗ ನನ್ನನ್ನು ನೋಡ್ಬೇಕು ಅಂತ ಹೇಳಿ ಊರಿಗೆ ಬರ್ತಿದ್ದ. ಈಗ ಅವನಿಗೆ ಯಾರು ಹೇಳ್ತಾರ ನಾ ಇಲ್ಲಿ ಬಂದಿರೋದು? ಅವನಿಗೆಲ್ಲ ಗೊತ್ತಿಲ್ಲಲ್ಲ. ಇಲ್ಲಿ ನೋಡು ಪುಟ್ಟ, ನೀನೇನು ಚಿಂತೆ ಮಾಡಬೇಡ. ನಿಮ್ಮ ಅಣ್ಣನ ನೀನು ಇದ್ದಲ್ಲಿಗೆ ಕರ್ಸೋ ಜವಾಬ್ದಾರಿ ನಂದು. ಇನ್ಮೇಲೆ ನಾನು, ನೀನು, ನಿಮ್ಮ ಅಣ್ಣ, ಅಜ್ಜ, ಅಜ್ಜಿ, ಮಾಮ, ಅಕ್ಕ ಎಲ್ಲರೂ ಜೊತೆಗಿರೋಣ ಆತ? ನಿಜ ಅಮ್ಮ, ಅಣ್ಣನೂ ಬರ್ತಾನ ನಮ್ಮ ಜೊತೆಗೆ ಇರಾಕ? ಹ್ಞೂ ಪುಟ್ಟ, ಇನ್ಮೇಲೆ ನಾವೆಲ್ಲರೂ ಸೇರಿ ಚಂದಾಗಿರೋಣ ಆತ? ಇರ್ತೀಯಲ್ಲ ನಮ್ಮ ಜೊತೆಗ? ಹ್ಞೂ ಅಮ್ಮ, ನನ್ನನ್ನು ಬಿಟ್ಟು ಇನ್ಮೇಲೆ ಎಲ್ಲೂ ಹೋಗ್ಬೇಡ. ಆಮೇಲೆ ನಾನು ಆ ಅಜ್ಜಿ ಇತ್ತಲ್ಲ ಆ ಮನೆಗೆ ಹೋಗೋದಿಲ್ಲ. ನನಗೆ ಅಪ್ಪನೂ ಬೇಡ. ಇಲ್ಲಿ ನೋಡು ಚೈತ್ರ ಪುಟ, ಅಜ್ಜ ಬಾಕಂದ ಇಲ್ಲಿ. ಅಲ್ಲ, ಇಂಥ ಮುದ್ದಾದ ಹುಡುಗಿನ ಕಾಟ ಕೊಡಕ್ ಹೆಂಗರ ಮನಸ್ಸು ಬಂದಿತ್ತಂತ? ಅಲ್ಲ ರೀ, ಅಲ್ಲಿ ಏನಾತ ಸೂರಜ? ಅವ್ರಿಗೆಲ್ಲ ಸರಿಯಾದ ಬುದ್ಧಿ ಕಲಿಸ್ ಬಂದಿಲ್ಲ ಏನ್? ಹಂಗ ಬಂದಿಯಾ? ಅಮ್ಮ, ನಾನು ಹೋಗಿರ್ತೇನಂತ ಅಂದ್ರ ಅಲ್ಲೇ ಬುದ್ಧಿ ಕಲ್ಸೇ ಬರೋದು. ಆದ್ರೆ ಈ ಸಲ ಏನಾತಂತ ಅಂದ್ರ ಇಷ್ಟೆಲ್ಲ ಬಂದೋಬಸ್ತ್ ಮಾಡೇ ನೋಡು. ಅಂದ್ರ ನೀವು ಅವನಿಗೆ ಶಿಕ್ಷೆ ಕೊಡಿಸ್ಲಿಲ್ಲ ಯಾಕಪ್ಪ? ಅದು ಕಾಕಾರಿ ಏನಾತಂತ ಅಂದ್ರ ರೀ, ನಮ್ಮ ಲಕ್ಷ್ಮಿ ಅದಾಳಲ್ಲ ಆಕಿನ ಏನು ಬೇಡ ಅಂತ ಅಂದ್ಲು. ಅಲ್ಲೇ ಲಕ್ಷ್ಮಿ, ಅವ್ರು ನಿನಗೆ ಇಷ್ಟೆಲ್ಲ ಹಿಂಸೆ ಕೊಟ್ಟಾರ, ನಿನ್ ಮಗನ ದೂರ ಮಾಡ್ಯಾರ. ನಿನ್ ಬದುಕಿದ್ದಾಗ ನಿನ್ ಗಂಡಗ ಇನ್ನೊಂದು ಮದುವೆ ಮಾಡಾಳಕಿ, ಅಲ್ಲಿದ್ದಾಗ ನಿನಗ ತುಸಾ ಉರ್ಸಾರವ, ಅದೆಲ್ಲ ನೆನ್ಪಿಟ್ಕೊಂಡು ನೀ ಯಾಕೆ ಬಿಟ್ಟು ಬಂದಿ? ಅಪ್ಪ, ಅವ್ರವ್ರ ಕರ್ಮ ಅವ್ರಿಗ. ಈಗ ನಾನು ಅದೆಲ್ಲ ಶಿಕ್ಷೆ ಕೊಡಿಸ್ಬೇಕು, ಪೊಲೀಸ್ ಸ್ಟೇಷನ್ಗೆಲ್ಲ ಅಲ್ದಾಡಿಸ್ಬೇಕು ಅಂದ್ರೆ ಅದ್ರ ತಕ್ಕಂಗ ನಾವು ಅಲ್ಲಿ ಅಡ್ಡಾಡ್ತಿರ್ಬೇಕು, ದಿನ ಅದ್ರ ಜೊತೆಗ ಇರಬೇಕು. ನನಗೆ ಅದು ಮಾನಸಿಕ ವೇದನೆ ಬೇಡಪ್ಪ. ಇಷ್ಟು ದಿವಸ ಅಂತೂ ನನ್ನ ಜೀವನ ನಾನು ಹಿಂಗ ಕಳೆದ್ಬಿಟ್ಟೆ. ಇನ್ ಮುಂದರ ನನ್ನ ಮಕ್ಕಳ ಜೊತೆಗೆ ಚಂದಾಗಿರ್ತೀನಿ. ಆಮೇಲೆ ಇವರು ದೊಡ್ಡವರಾಗತ್ತಾರ, ಕೋರ್ಟು ಕೇಸು ಕಚೇರಿ ಅಂತಂದು ಹೇಳಿ ದಿನ ಇಕ್ಕಿನ ನನ್ನ ಮಗನ ಅಲ್ದಾಡ್ಸೋದು ಬೇಡ. ಅದ್ರ ಸಲುವಾಗಿನ ಅಣ್ಣಾರದಾರಲ್ಲ, ಸ್ವಲ್ಪ ಅವನಿಗೆ
ಅಂದ್ರ ತಾಯಿ ಮಗಗ ಸ್ವಲ್ಪ ಬಂದೋಬಸ್ತ್ ಮಾಡಿಟ್ಟಾರ. ಆಮೇಲೆ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಡಿವೋರ್ಸಿಗೆ ನೋಟಿಸ್ ಕಳಿಸ್ತೇನೆ ಅಂತ ಹೇಳಾರ. ಅದನ್ನಾರ ಮಾಡ್ಬಿಡಪ್ಪ. ಇಲ್ಲ ಮಾವ, ನಾನು ಡಿವೋರ್ಸಿಗೆ ನೋಟಿಸ್ ಕಳಿಸ್ಬೋದು, ಆದ್ರೆ ಅವನು ಆಲ್ರೆಡಿ ಇನ್ನೊಂದು ಮದುವೆ ಮಾಡ್ಕೊಂಡಾನ. ಈಗ ಡಿವೋರ್ಸಿಗೆ ಏನಾರ ನೋಟಿಸ್ ಕಳಿಸಿ ಡಿವೋರ್ಸ್ ಮಾಡಿಸಿದ್ರ ಅಂತ ಇಟ್ಕೋ, ಆಮೇಲೆ ಅವನು ಆಟಾಡಕ ಸ್ವಲ್ಪ ದಾರಿ ಸಿಕ್ಕಂಗ ಆಗ್ತೈತಿ. ಈಗ ಆದ್ರೆ ಕುಯ್ಯನ್ನೆಲ್ಲ ಕುಸ್ ಅನ್ನೋದಿಲ್ಲ. ಏನಾರ ಹೆಚ್ಚು ಕಡಿಮೆ ಮಾಡಿದ್ರ ಮೊದಲನೇ ಹೆಂಡತಿ ಬದುಕಿದ್ದಾಗ ಎರಡನೇ ಮದುವೆ ಮಾಡ್ಕೊಂಡಿ ಅಂತ ಹೇಳಿ ಅವನನ್ನ ಹೆದರ್ಸಿ ಬೆದರ್ಸ್ಬೋದು. ಇದಕ್ಕೇನಂತಿದ್ದಿ ಲಕ್ಷ್ಮಿ? ಅಣ್ಣ ನೀವ್ ಹೆಂಗ್ ಹೇಳ್ತೀರಿ ಹಂಗ. ಇನ್ನ ಅವನು ನಿನ್ ಸುದ್ದಿಗೆ ಬರೋದಿಲ್ಲ. ಯಾಕಂತ ಅಂದ್ರ ಇಷ್ಟ ದಿವಸ ನೀನು ಒಬ್ಳ ನಿನಗೆ ಹಿಂದೆ ಮುಂದೆ ಯಾರು ಇಲ್ಲ ಅಂತ ಹೇಳಿ ಅನ್ಕೊಂಡಿದ್ರ ಅನಿಸ್ತೈತಿ. ಇನ್ಮೇಲೆ ಯಾಕೆ ಬರ್ತಾರ ನಿನ್ ಸುದ್ದಿಗ? ಕನಸು ಮನಸ್ನಾಗೂ ನೀನ್ ಸುದ್ದಿ ತೆಗೋದಿಲ್ಲ, ನೀನ್ ಜಪ ಮಾಡೋದಿಲ್ಲ. ಮತ್ತೆ ನಾವೀಗ ಮನಿಗೆ ಹೋಗೋಣೇನ್ವಾ? ಅಯ್ಯೋ ಕಾಕಾರಿ, ಈಗ ಯಾಕೆ ಹೋಗ್ತೀರಿ? ಇವತ್ತಿದ್ದು ನಾಳೆ ಹೋಗ್ರಲ್ಲ. ಇಲ್ಲಪ್ಪ, ಅದು ಮನ್ಯಾಗ ನನ್ನ ಹೆಣ್ಣು ತೊಬೇಕದಾಳ, ಮತ್ತ ಮ್ಯಾಲಿನ ಮೇಲೆ ಫೋನ್ ಮಾಡಕತ್ಲು ಅಂತಂದ್ರೆ ಸರಿ ಆಗಂಗಿಲ್ಲ. ಈಗ ಎಲ್ಲಿ ಹೋಗೈತೆ ಪೀಡ. ಅದ್ರಾಗ ಬರೀ ಮನಿ ಬಿಟ್ಬಿಟ್ಟು ಎಲ್ಲೆಲ್ಲ ಅಡ್ಡಾಡಕ್ ಹೋಗ್ತಾಳ. ಅದ್ರಾಗ ನನ್ನ ಮಗಳನ್ನೂ ಭಾಳ ದಿವಸ ಆತಲ್ಲಪ್ಪ ನಮ್ಮ ಮನಿಗೆ ಕರ್ಕೊಂಡು ಹೋಗಿ ಉಪಚಾರ ಮಾಡಿ. ಇವತ್ತ ನನ್ನ ಮಗಳು ನನ್ನ ಮೊಮ್ಮಗಳು ಇಬ್ರು ಅದಾರ. ಅದ್ರ ಸಲುವಾಗಿ ಒಂದಿಷ್ಟು ನೆಮ್ಮದಿ ಜೀವನ ಮಾಡಿದ್ರ ತಿನ್ಮೇಲೆ. ಆಯ್ತ್ರಿ ಕಾಕ, ಆದ್ರೆ ನೀವು ಒಂದ್ ಸ್ವಲ್ಪ ಊಟ ಗಿಟ ಎಲ್ಲ ಮಾಡ್ಕೊಂಡು ಹೋಗ್ರಲ್ಲ. ಯಾಕೆ ಇಷ್ಟ ಅರ್ಜೆಂಟ್ ಮಾಡ್ತೀರಿ? ಆಯ್ತಪ್ಪ, ಇಷ್ಟೆಲ್ಲ ಮಾಡಿದಿ, ಊಟ ಮಾಡಿ ಹೋಗಲ್ಲ ಅಂತವೇನಾ? ಸರಿ ತಗೋ. ಆಮೇಲೆ ಅಲ್ಲಿ ಹೋದ್ಮೇಲೆ ಅದು ಮಧುನಿ ಏನೋ ಹೇಳಕತ್ತಿದ್ದಿಲ್ಲವಾ? ಹಾ ಮಾವ, ಅದು ನೀವು ಇಷ್ಟೆಲ್ಲ ಮಾಡ್ಬೇಕು ಕಾರ್ತಿಕ್. ಇದ್ರಾಗ ನೀನು ಭವ್ಯ ಇಬ್ರು ಸೇರಿ ಅಷ್ಟ ಚಂದಾಗ ನಡ್ಕೋಬೇಕು. ಅಂದ್ರ ಹಾ ಮಧು, ನೀ ಹೇಳಿದ್ದೆಲ್ಲ ನನಗೆ ಅರ್ಥ ಆಗಕತ್ತೈತಿ. ಮುಂದೆ ಏನ್ ಮಾಡ್ಬೇಕು ಅನ್ನೋದು ನನ್ನ ತಲೆ ಒಳಗ ಒಂದು ಐಡಿಯಾ ಬಂತು. ಮತ್ತ ಇನ್ಯಾಕ್ ತಡ, ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳಿ ಗೊತ್ತಾತಲ್ಲ. ಹಾಣ ಆದ್ರ ಈಗ ಅಕ್ಕನ ಮನಿಗೆ ಸೇರಿಸ್ಬೇಕು ಅಂತ ಅಂದ್ರ ಅವಳನ್ನ ರಿಚ್ ಆಗಿ ತೋರಿಸ್ಬೇಕು. ಎಸ್, ರಿಚ್ ಆಗಿ ತೋರಿಸ್ಬೇಕು. ಮಧು, ನಿನಗೆ ಏನ್ ಮಾಡ್ಬೇಕಂತ ಗೊತ್ತೈತಲ್ಲ? ಹಾ ರೀ, ನನಗೆ ಗೊತ್ತೈತಿ. ಫಸ್ಟ್ ಎಲ್ಲ ಊಟ ಮಾಡ್ಬಿಡ್ರಿ, ಆಮೇಲೆ ನಾನು ಲಕ್ಷ್ಮಿನ ಕರ್ಕೊಂಡು ಹೋಗಿ. ಅದು ಸಾರಿ, ಪದೇ ಪದೇ ಲಕ್ಷ್ಮಿ ಲಕ್ಷ್ಮಿ ಅಂತೇನೆ ಅಂತ ಹೇಳಿ ಬೇಜಾರು ಮಾಡ್ಕೋಬೇಡ ಲಕ್ಷ್ಮಿ. ನಿನ್ನ ಹೆಸರು ಸೀತಾ ಕರೆ, ಆದ್ರೆ ಇಷ್ಟು ದಿವಸ ನಿನಗೆ ಲಕ್ಷ್ಮಿ ಅಂದಂದು ರೂಢಿ ಆಗ್ಬಿಟ್ಟೈತಲ್ಲ, ಹಾಗಾಗಿ ಪರವಾಗಿಲ್ಲ ಅಕ್ಕ. ಸೀತಾ ನನ್ನ ಹೆಸರು ಹುಟ್ಟಿದ ಹೆಸರು ಆಗಿರ್ಬೋದು, ಆದ್ರೆ ನನಗೆ ಜೀವನ ಕೊಟ್ಟಿದ್ದು ಲಕ್ಷ್ಮಿ ಅನ್ನೋ ಹೆಸರಲ್ಲ. ನಾನು ಈ ಐಡೆಂಟಿಫಿಕೇಶನ್ ಎಲ್ಲ ಇಟ್ಕೊಂಡು ಯಾರಿಗೂ ನನ್ನಿಂದ ತೊಂದರೆ ಆಗಬಾರ್ದು, ಅಥವಾ ನನಗೆ ಬೇರೆಯವರಿಂದ ಏನೂ ತೊಂದರೆ ಆಗಬಾರ್ದು ಅಂತ ಹೇಳಿ ಈ ರೀತಿ ಆದೆ. ಆದ್ರೆ ಈಗ ಮತ್ತೆ ನಾನು ನಮ್ಮ ಅಪ್ಪ ಅಮ್ಮನ ಮನೆಗೆ ಹೊಂಟೇನಿ ಅಂತ ಅಂದ್ರೆ ಸೀತಾ ಅಂತ ಕರೆಸ್ಕೊಳ್ಳೋದ್ರೊಳಗಡೆ ನನಗೆ ಎಷ್ಟು ಖುಷಿ ಆಗತೈತಿ. ಹಂಗ ನೀವೆಲ್ಲ ನನ್ನ ಲಕ್ಷ್ಮಿ ಅಂತ ಕರೆದ್ರು ನನಗೆ ಬಹಳ ಇಷ್ಟ. ಸರಿ ಲಕ್ಷ್ಮಿ, ನಾವ್ ಹೇಳಿದ್ದೆಲ್ಲ ನೆನಪೈತಲ್ಲ? ಆಯ್ತಣ್ಣ. ಆದ್ರ ಈಕಿ ಚೈತ್ರ ಸಣ್ಣಕ್ಕೆದಾಳಲ್ಲ, ಈಗ ಈಕಿನ ಮನ್ಸೊಳಗಡೆ ಈ ರೀತಿ ಎಲ್ಲ ಈ ರೀತಿ ಸುಳ್ಳು ಹೇಳಿದ್ರೆ ಪಾಪ ಆಕಿನ ಮನ್ಸಿನ ಮೇಲೆ ಪರಿಣಾಮ ಬೀರೋದಿಲ್ಲ. ಇಲ್ಲಿ ನೋಡು ಲಕ್ಷ್ಮಿ, ಈಗ ಅದು ಸಣ್ಣ ಎಳೆ ಮನಸ್ಸಿನ ಮೇಲೆ ಆಲ್ರೆಡಿ ಎಷ್ಟು ಪರಿಣಾಮ ಬೀರ್ಬೇಕಲ್ಲ ಅಷ್ಟು ಬೀರಾಗ್ಬಿಟ್ಟೈತಿ. ಇನ್ನ ನೀವು ಅಲ್ಲೇ ನಿಮ್ಮ ಮನೆಗೆ ಹೋದ್ಮೇಲೆ ನಿಮ್ಮ ಮಮ್ಮಿ ನಡ್ಕೊಳ್ಳೋ ರೀತಿ ನೀತಿ ಎಲ್ಲ ನೋಡ್ಕೊಂಡು ಆಕಿನ ಮನಸ್ಸಿನ ಮೇಲೆ ಇನ್ನೂ ಹಾಸಿ ಆಗ್ತೈತಿ. ಅವಳಿಗೆ ಎಲ್ಲರೂ ಒಂದೇ ರೀತಿ ಅನ್ನೋ ಭಾವನೆ ಬಂತು ಅಂದ್ರ ಆಕಿನ ಆ ಮನಸ್ಥಿತಿಯಿಂದ ಹೊರಗೆ ತರೋದು ಬಹಳ ಕಷ್ಟ ಆಗ್ತೈತಿ. ಅಷ್ಟ ಅಲ್ಲ, ಆಕಿ ಒಂದ್ ರೀತಿಯಿಂದ ಡಿಪ್ರೆಷನ್ ಒಳಗಡೆನೂ ಹೋಗ್ಬೋದು. ಮತ್ತೆ ಏನ್ ಮಾಡೋಣ ಅಂತೀರಿ? ಏನಿಲ್ಲ, ಆಕಿಗೆ ನಾ ಎಲ್ಲ ಹೇಳ್ತೀನಿ, ಅದ್ರ ತಕ್ಕಂಗೆ ಆಕಿ ನಡ್ಕೊಳ್ಳಿ. ಈಗ ಊಟ ಮಾಡೋಣ ಫಸ್ಟ್. ಸ್ವಲ್ಪ ಸಮಯದ ನಂತರ. ಸರಿ, ಈಗ ಎಲ್ಲಾರ್ದು ಊಟ ಆತು. ಮಧು, ನೀನು ಲಕ್ಷ್ಮಿನ ಕರ್ಕೊಂಡು ಹೋಗಿ ಏನ್ ಮಾಡ್ಬೇಕಂತ ಗೊತ್ತೈತಲ್ಲ? ಹಾ ರೀ, ಲಕ್ಷ್ಮಿ ಬಾ. ಇಲ್ಲಿ ನೋಡು ಲಕ್ಷ್ಮಿ, ನಾ ಹೆಂಗ್ ಹೇಳ್ತೀನಿ ಹಂಗೆ ಕೇಳ. ಸರಿ ಅಕ್ಕ, ನಮ್ಮ ಅಮ್ಮಗ ಒಳ್ಳೆ ಬುದ್ಧಿ ಬರ್ತೈತಿ ಅಂತ ಅಂದ್ರ ನಾನು ನೀವು ಹೇಳ್ದಂಗೆ ಕೇಳಕ್ ರೆಡಿ ಅದೀನಿ. ಚೈತ್ರ ಪುಟ. ಹಾ ಅಂಕಲ್. ಚೈತ್ರ, ಅವರು ನಿನಗ ಮಾವ ಆಗ್ಬೇಕಪ್ಪ, ದೊಡ್ಡ ಮಾವ ಅಂತ ಕರಿ ಆತ. ಸರಿ ಮಾವ. ದೊಡ್ಡ ಮಾವ ಏನೋ ಹೇಳ್ಬೇಕಂದ್ರಲ್ಲ? ಇಲ್ಲಿ ನೋಡು ಚೈತ್ರ, ಈಗ ನಾನು ನಿನ್ನ ಹತ್ರ ಒಂದಿಷ್ಟು ಮಾತು ಹೇಳ್ತೀನಿ, ನೀನು ಅದೇ ರೀತಿ ಆ ಮನೆಗೆ ಹೋದ್ಮೇಲೆ ನಡ್ಕೊಂತೀಯ ಪುಟ? ಸರಿ ದೊಡ್ಡ ಮಾವ. ಇಷ್ಟ ಮಾಡ್ಬೇಕಾತ? ಸರಿ ದೊಡ್ಡ ಮಾವ. ಇಲ್ಲಿ ನೋಡು, ನೀನ್ ಯಾವಾಗ್ಲೂ ನಿಮ್ಮ ಅಮ್ಮನ ಹತ್ರನ ಇರೋ ಆತ. ಬಾಳ ಒಬ್ಳದು ಇರಕ್ ಹೋಗ್ಬೇಡ. ಅಜ್ಜಿ ಏನಾರ ಮಾತಾಡಕ್ ಬಂದ್ರು ನೀನು ಮುಂಚೆಯಿಂದ ಬಾಳ ಚೆನ್ನಾಗದಿದಿ, ನಿನ್ನ ಹತ್ರ ಎಲ್ಲಾ ಖುಷಿನೂ ಐತಿ ಅನ್ನೋ ತರನ ಮಾತಾಡ್ಬೇಕೇನು ಪುಟ? ಸರಿ ದೊಡ್ಡ ಮಾವ, ಆದ್ರೆ ನಾವ್ ಹಂಗಿರ್ಲಿಲ್ಲಲ್ಲ. ನಿಂಗೊಂದ್ ಮಾತು ಹೇಳ, ಇನ್ ಮುಂದೆ ಹಂಗಿರ್ಬೇಕು ಬೇಡ ನೀನು? ಅದಕ್ಕೆ ಹೇಳಿರೋದು, ಈಗ ನೀ ಏನ್ ಯೋಚನೆ ಮಾಡ್ತೀಯಲ್ಲ ಅದ ನಿನ್ ಜೀವನದಾಗ ಮುಂದೆ ಚಂದಾಗಿರ್ಬೇಕು ಅಂತ ಅಂದ್ರ ನೀನ್ ಇವಾಗ ಹಂಗೆ ಮಾತಾಡ್ಬೇಕಪ್ಪ. ಸರಿ ಮಾವ, ಆದ್ರೆ ಅಣ್ಣ ಎಲ್ಲಿ ಅಂತ ಕೇಳಿದ್ರ? ಅಣ್ಣ ಎಲ್ಲಿ ಅಂದ್ರ ಅಣ್ಣ ಓದಕ ಫಾರಿನಿಗೆ ಹೋಗ್ಯಾನಂತ ಹೇಳ್ಬೇಕು. ಸರಿ ದೊಡ್ಡ ಮಾವ, ಆದ್ರೆ ಹಿಂಗೆಲ್ಲ ಸುಳ್ಳು ಹೇಳಕ್ ತಪ್ಪಲ್ಲ. ನಮ್ ಟೀಚರ್ ಹೇಳಾರ ಸುಳ್ಳು ಹೇಳ್ಬಾರ್ದಂತ ಹೇಳಿ. ಇಲ್ಲಿ ನೋಡು ಪುಟ, ಕೆಲವೊಂದ್ಸರಿ ಕೆಲವೊಬ್ರಿಗೆ ಈ ರೀತಿ ಬುದ್ಧಿ ಕಲಿಸ್ಬೇಕು ಅಂತ ಅಂದ್ರ ಅವಾಗ ಹಿಂಗ್ ಮಾಡೋದ್ರೊಳಗಡೆ ಏನು ತಪ್ಪಿಲ್ಲ ಪುಟ. ಇಲ್ಲ ಅಂತ ಅಂದ್ರ ಅವರು ಬುದ್ಧಿ ಕಲಿಯೋದಿಲ್ಲ. ಅರ್ಥ ಆತಾ? ಹಾ ದೊಡ್ಡ ಮಾವ, ಅರ್ಥ ಆತು. ಕೆಟ್ಟವರಿಗೆ ಇದೇ ರೀತಿಯಿಂದ ದಾರಿ ಕಲಿಸ್ಬೇಕಲ್ಲ, ಒಳ್ಳೆಯವ್ರ ಹತ್ರ ಚೆನ್ನಾಗಿರ್ಬೇಕಲ್ಲ. ಹಾ ಪುಟ, ಆದ್ರೆ ಹಂಗಂತ ಹೇಳಿ ಅಲ್ಲಿ ನಿಮ್ಮ ಅಜ್ಜಿ ಕೆಟ್ಟವ್ರ ಅಲ್ಲ ಪುಟ, ಅವ್ರಿಗೆ ಸ್ವಲ್ಪ ಅರ್ಥ ಆತಾ? ಹಾ ದೊಡ್ಡ ಮಾವ, ನೀವೆಲ್ಲ ಹೆಂಗ್ ಹೇಳ್ತೀರಿ ಹಂಗ ಕೇಳ್ತೀನಿ. ಆದ್ರ ಯಾರು ನಂಗ ಹೊಡಿಬೇಡ್ರಿ ಪ್ಲೀಸ್. ಇಲ್ಲ ಪುಟ, ನಿನಗೆ ಯಾರು ಹೊಡೆಯೋದಿಲ್ಲ. ಇಷ್ಟು ದಿವಸ ನೀನು ಅನುಭವಿಸಿದ ನೋವು ಅದು ಎಲ್ಲ ಮರ್ತ್ಬಿಡು. ಅಲ್ಲಿ ನಿಮ್ಮ ಅಜ್ಜಿ, ನಿಮ್ಮಪ್ಪ, ನಿಮ್ ಚಿಕ್ಕಮ್ಮ ಎಲ್ಲಾರು ನಿನಗೆ ಬಹಳ ಹಿಂಸೆ ಕೊಡ್ತಿದ್ರೇನ್ ಪುಟ? ದೊಡ್ಡ ಮಾವ, ಅದು ನಮ್ ಚಿಕ್ಕಮ್ಮ ಐತಲ್ಲ ನನಗೆ ಬಾಳ ಹೊಡಿತಿದ್ಲು. ಆಮೇಲೆ ಮನ್ಯಾಗಿನ ಕೆಲಸ ಎಲ್ಲ ನಾನ ಮಾಡ್ಬೇಕಿತ್ತು. ನನ್ಗ ಕೈ ನೋವಾಕತ್ತೈತಿ ಅಂತ ಅಂದ್ರೂ ಬಿಡ್ತಿದ್ದಿಲ್ಲ. ಒಂದೊಂದ್ಸಲಿ ಬರೀನ ಕೊಟ್ಬಿಟ್ಟಿದ್ಲು. ಆಮೇಲೆ ನಂಗೆ ಊಟಕ್ಕೆ ಕೊತ್ತಿದ್ದಿಲ್ಲ. ಅದು ಅವ್ನ ಅದನ್ನೆಲ್ಲ ಹಾಕಿಲ್ಲ. ಅವ್ನಿಗೆ ಎಷ್ಟು ಆಟ ಸಾಮಾನೆಲ್ಲ ಆಟಾಡಕ್ ತಗೊಂಡ್ಬಂದು ಕೊಡ್ತಿದ್ರು. ನಾನು ಒಂಚೂರು ಮುಟ್ಬಾರ್ದಾಗಿತ್ತು. ನಾನು ಮುಟ್ಟಿದ್ರ ಅವ್ನು ನನಗೆ ಹೊಡೆದು ಬಿಡ್ತಿದ್ರು. ಅವನ್ನೆಲ್ಲ ಅದನ್ನ ಮುರಿತಿದ್ದ, ನನ್ನ ಮೇಲೆ ಹಾಕ್ತಿದ್ದ. ಅವಾಗ ಚಿಕ್ಕಮ್ಮ ನಂಗೆ ಭಾಳ ಹೊಡಿತಿದ್ಲು ದೊಡ್ಡ ಮಾವ. ಎಂತ ಕಟುಕರದಾರ ಅವರು, ಈ ಹುಡುಗರ ಮಧ್ಯೆ ಭೇದ ಭಾವ ಮಾಡ್ತಿದ್ರ. ಆಮೇಲೆ ನಂಗೆ ಸರಿಯಾಗಿ ಊಟಕ್ಕೆ ಕೊಡ್ತಿದ್ದಿಲ್ಲ ದೊಡ್ಡ ಮಾವ. ನಂಗೆ ಸ್ಕೂಲಿಗೆ ಹೋಗಕ್ಕೂ ಕಳಿಸ್ತಿದ್ದಿಲ್ಲ. ನಂಗೆ ಸ್ಕೂಲಿಗೆ ಹೋಗಕ್ಕೆ ಭಾಳ ಇಷ್ಟ.
ಇಲ್ಲ ನಂಗೆ ಕಳಿಸ್ತೀರಲ್ಲ. ಹಾ ಪುಟ, ಇಲ್ಲೇ ನಿನಗೆ ಯಾವ ಸ್ಕೂಲ್ ಬೇಕು ಅಲ್ಲಿಗೆ ಹೋಗು ಆತಾ. ಆಮೇಲೆ ಇವರೆಲ್ಲ ಹಿಂಗೆ ಮಾಡೋದಕ್ಕೆ ನಮ್ಮ ಮನೆ ಅಕ್ಕಪಕ್ಕ ಎಲ್ಲರೂ ಬೇಕು ಬೇಕು ಅಂತಾನೆ ಅಜ್ಜಿ ಮುಂದೆ ಚಿಕ್ಕಮ್ಮನ ಮುಂದೆ ಕಂಪ್ಲೇಂಟ್ ಹೇಳೋರು. ಚಿಕ್ಕಮ್ಮ ಎಲ್ಲ ನನಗೆ ಬೈದ್ರ ಹೊಡೆದ್ರ ಅವ್ರು ಭಾಳ ಖುಷಿ ಪಡೋರು. ಮತ್ತೆ ಮಾರ ದಿವಸ ಸ್ಕೂಲಿಗೆ ಹೋಗಿ ಎಲ್ಲ ಹೇಳಿ ಹೇಳಿ ನನಗೆ ಅಸಹ್ಯ ಮಾಡ್ತಿದ್ರು. ಅಯ್ಯೋ ಎಷ್ಟೆಲ್ಲ ಹಿಂಸೆ ಕೊಟ್ಟಾರಪ್ಪ. ಮತ್ತೆ ಅವ್ರು ಅದಾರಲ್ಲ ಬೇಕಂತ ನನ್ನ ಮೇಲೆ ಕಳ್ತನದ ಅಪವಾದನೂ ಹಾಕ್ತಿದ್ರು. ಈ ಚಿಕ್ಕಮ್ಮನ್ ಬಂದು ಅವ್ರು ಏನಾರ ನನ್ನ ಮೇಲೆ ಹೇಳಿದ್ರೆ ಆಕಿ ಯಾರ್ದು ತಪ್ಪು ಯಾರ್ದು ಸರಿ ಏನು ನೋಡ್ತಿದ್ದಿಲ್ಲ, ಹಂಗ ಬಂದು ನನ್ಗ ಬೈತಿದ್ಲು ಹೊಡಿತಿದ್ಲು. ಅವತ್ತಿನ ದಿವಸ ಪೂರ್ತಿ ಊಟನ ಕೊಡ್ತಿದ್ದಿಲ್ಲ. ಹಿಂಗ್ ಮಾಡಿದ್ಲು ಚಿಕ್ಕಮ್ಮ ಅಂತ ಅಪ್ಪ ಬಂದ್ಮೇಲೆ ಹೇಳಿದ್ರ ಅಪ್ಪ ಹೊಡಿತಿದ್ದ, ಕಾಲಿಂದ ಒದಿತಿದ್ದ. ಅಯ್ಯೋ ಎಂತ ನೀಚರವ್ರು. ನನ್ನ ಕೈಯಾಗ ಸಿಗ್ಬೇಕಿತ್ತವ್ರು, ಅವ್ರನ್ನೇನಿಲ್ಲ ಸಿಗದ ತೋರಣನ ಕಟ್ಬಿಡ್ತಿದ್ದೆ. ಆ ಸಣ್ಣ ಹುಡುಗಿಗೆ ಇಷ್ಟೆಲ್ಲ ಚಿತ್ರಹಿಂಸೆ ಕೊಟ್ಟಾರಲ್ಲ, ಕೇಳಾಕ ನಮಗ ಒಂಥರ ಪಾಪ ಅನಿಸ್ತತಿ. ಚಿತ್ರಹಿಂಸೆ ಕೊಡಬೇಕಂದ್ರೆ ಅವ್ರಿಗೇನು ಅನಿಸ್ಲಿಲ್ಲನ? ತಾವು ಹೆತ್ತ ಕಳ್ಳದಾವ ಅವ್ರಿಗೂ. ಅದ್ರಾಗ ಬೇರೆ ಅವ್ರ ಅಪ್ಪ ಅನ್ನಿಸ್ಕೊಂಡವನಿಗೆ ಏನು ಮರ್ಯಾದೆ ಅನ್ನೋದೇ ಇಲ್ಲನ? ಹೆತ್ತ ಮಗಳಿಗೆ ಇಷ್ಟೆಲ್ಲ ತ್ರಾಸ ಕೊಡಕತ್ರು ಸಹಿತ ಅದ್ ನೋಡ್ಕೊಂಡು ಹೆಂಗ್ ಸುಮ್ನಿದ್ನ? ಅಯ್ಯೋ ಸಾಕು ಬಿಡು ಪುಟ, ಕೇಳಕ್ ಆಗಕತ್ತಿಲ್ಲ. ಅವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ಇನ್ನು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ನಿಮ್ಮ ಅಮ್ಮನ ಮಾತು ಕೇಳಿ ನಾನು ಬಿಟ್ಟೆ, ಆದ್ರೆ ಅವ್ರನ್ನ ಯಾವ ರೀತಿ ಎಲ್ಲೇ ಸಿಗಾಕಿಸ್ಬೇಕು ನೋಡ್ತೀನಿ. ಒಂದು ಬೇರೆ ಎಳಿ ಸಿಗ್ಬೇಕು, ಆವಾಗ ಅವ್ರನ್ನ ಮಾಡ್ತೀನಿ. ನೀವು ಯಾರು ನಡುಕ್ ಬರೋದು ಬೇಡ. ನಿಮ್ಮನ್ನೆಲ್ಲ ನಡುವೆ ಎಳೆಯೋದಾಕೈತಿ ಅಂತ ಹೇಳಿ ನಿಮ್ಮಮ್ಮ ಕಂಪ್ಲೇಂಟ್ ಕೊಡಕ ಹೋಗ್ಲಿಲ್ಲ. ಆದ್ರೆ ನಾನು ಡೀಲ್ ಮಾಡೋ ರೀತಿನ ಬೇರೆ. ಅವ್ರಿಬ್ರು ಇಲ್ಲ ಇಬ್ರಲ್ಲ, ಆ ಚಿಕ್ಕಮ್ಮ ಅದಕ್ಕಿನ್ನೂ ಹೇಳ್ಕೊಂತೇನೆ. ನೀನು ಆಕಿನ ಅಲ್ಲ ನಿನಗೆ ಹಿಂಸೆ ಕೊಟ್ಟಿದ್ದು, ಇಷ್ಟಕ್ಕೆಲ್ಲ ಮೂಲ ಕಾರಣ ಆಕಿನ. ಅವ್ರ 3 ಜನಕ್ಕೂ ಇಷ್ಟು ಬುದ್ಧಿ ಕಲಿಸ್ತೀನಿ ಅಂತ ಅಂದ್ರೆ ಒಂದ್ ದಿವಸ ಬಂದು ನಿಮ್ ಇಬ್ರದ್ದು ಕಾಲ್ ಹಿಡಿಬೇಕು ಅವ್ರು. ಅಣ್ಣ ನನಗೆ ಬರಾಕತ್ತಿದ್ ಸಿಟ್ಟೊಳಗಡೆ ಹೆಂಗ್ ಅನ್ಸಾತೈತೆ ಅಂತ ಅಂದ್ರೆ, ಈಗ ಹೋಗಿ ಅವ್ರ ಇಬ್ರು ಸಾಯಿಸಿ ಬಂದ್ಬಿಡ್ಲೇನೋ ಅನ್ಸಕತ್ ಬಿಟ್ಟೈತಿ. ಆಕಿ ಸಂಗೀತ ಅಂತ ಸಂಗೀತ ಹೆಣ್ಣು ಕುಲಕ್ಕ ಅವಮಾನ. ಏನ್ ಮಾಡೋದಪ್ಪ, ಈಗ ಕೆಲವೊಂದು ಏನಾದ್ರೂ ಬೇರೆ ಕ್ಲೂ ಸಿಗೋ ತನಕ ನಾವು ಸುಮ್ಮನೆ ಇರ್ಬೇಕು. ಇಲ್ಲಾಂದ್ರೆ ಸುಮ್ಮನೆ ಈ ಮಕ್ಕಳನ್ನ ನಡು ಮಧ್ಯೆ ಎಳ್ದಂಗೆ ಆಕೈತಿ. ಈಗ ಹೆಂಗಿದ್ರು ಮನೆ ಕರ್ಕೊಂಡು ಹೊಂಟೇವಿ ನೋಡೋಣ. ಒಟ್ಟಿಗ ಈ ಮಕ್ಕಳು ನಮ್ಮ ಜವಾಬ್ದಾರಿಗೆ ಬಂದ್ರಲ್ಲ, ಆಮೇಲೆ ಸೀತಾನು ನಮ್ಮ ಕಡೆ ಅದಾಳಿನ್ನ. ಅವ್ರು ಏನೋ ಕೆಮ್ಮಾಕ ಕೊಸರಾಡಕ ಆಗಂಗಿಲ್ಲ. ಬಾ ಲಕ್ಷ್ಮಿ. ಅದು ಅಕ್ಕ ನಂಗ ಒಂಥರ ಅನ್ಸಕತ್ತೈತಿ. ಏನು ಆಗೋದಿಲ್ಲ ಬಾ. ನೋಡು ಕಾರ್ತಿಕ್, ನಿಮ್ಮ ಅಕ್ಕನ ಹೆಂಗ್ ರೆಡಿ ಮಾಡ್ಕೊಂಡ್ ಬಂದೇನಿ. ನನ್ನ ಅಕ್ಕನ ಮೇಲೆ ಯಾರ ದೃಷ್ಟಿನೂ ಬೀಳದೇ ಇರ್ಲಿ. ಆಂಟಿ ಎಷ್ಟ್ ಚಂದ ಕಾಣಕತ್ತೀರಿ ಗೊತ್ತೈತಿ. ನಿಮ್ಮನ್ನೇನಾರ ಈ ವೇಷದಾಗ ನೋಡ್ಬಿಟ್ರ ಅತ್ತೆ ಅಂತರೂ ಫಿದಾ ಆಗೋದು ಗ್ಯಾರಂಟಿ. ಅಯ್ಯೋ ಅವ್ರ ಫಿದಾ ತಗೊಂಡು ನಾ ಏನ್ ಮಾಡ್ಬೇಕು? ನಿಮ್ಮನ್ನ ಈ ರೀತಿ ಏನಾರ ನೋಡ್ಬಿಟ್ರು ಅಂತ ಅಂದ್ರ ನಿಜವಾಗ್ಲೂ ನೀವು ಫುಲ್ ರಿಚ್ ಅಂತ ಬಿಲೀವ್ ಮಾಡೋದ್ರೊಳಗಡೆ 2 ಮಾತಿಲ್ಲ. ಮತ್ತೀಗ ಮನಿ ಒಳಗಡೆ ಸೇರಿಸ್ಬೇಕು ಅಂತ ನೀನು ಸ್ವಲ್ಪ ನಿಮ್ಮ ಅಮ್ಮಂದು ಗಮನನ ನಿನ್ನ ಹತ್ರ ಸೆಳ್ಕೋಬೇಕಾಗ್ತೈತಿ ಲಕ್ಷ್ಮಿ. ಅದು ಹೆಂಗಣ್ಣ? ನೀನೇನು ಯೋಚನೆ ಮಾಡಬೇಡ ಲಕ್ಷ್ಮಿ. ಹೆಂಗಿದ್ರು ನೀನು ಜಾಸ್ತಿ ಪೇಮೆಂಟ್ ತಗೊಂತಿರ್ಲಿಲ್ಲ. ನಾನು ಅದಿಷ್ಟನ್ನು ಜೋಡಿಸಿ ಇಡ್ತಿದ್ದೆ. ಅದೆಲ್ಲ ದುಡ್ಡು ನನ್ನ ಹತ್ರನ ಐತಿ. ನನಗೆ ಇವರು ಮೊನ್ನೆ ಒಂದು ನೆಕ್ಲೆಸ್ ಕೊಡ್ಸಿದ್ರು. ನೀನು ನಮಗೆ ಮಾಡಿರೋ ಉಪಕಾರಕ್ಕೆ ಅದೆಲ್ಲ ಕಮ್ಮಿನ ಆದ್ರೂ ಪರವಾಗಿಲ್ಲ. ಆ ನೆಕ್ಲೆಸ್ನ ನೀನು ತಗೊಂಡು ನಿಮ್ಮ ಅಮ್ಮಗ ಅಂದ್ರೆ ಅತ್ಯಾಗಂತಂದು ಹೇಳಿ ಗಿಫ್ಟ್ ತಂದೇನೆ ಅಂತ ಹೇಳು. ಆ ನೆಕ್ಲೆಸಿನ ಆಸೆಕರ ಹಾಕಿ ನಿನ್ನ ಮನಿ ಸೇರಿಸ್ಕೊಂತಾಳ. ಆಮೇಲೆ ನೀನು ರಿಚ್ ಅಂತಂದು ಹೇಳಿ ನಂಬ್ತಾಳ. ಅಯ್ಯಪ್ಪ ಬೇಡಕ್ಕ, ಅದು ಅಣ್ಣ ನಿಮ್ಮ ಸಲುವಾಗಿ ತಂದಿದ್ದ ನೆಕ್ಲೆಸ್, ನನಗೆ ಬೇಡ ಅದು. ಇಲ್ಲಿ ನೋಡು ಲಕ್ಷ್ಮಿ, ನಾನು ಮತ್ತೆ ಇನ್ನೊಂದು ನೆಕ್ಲೆಸ್ ಹಾಕಿ ಕೊಡಿಸ್ತೀನಿ. ಹೆಂಗಿದ್ರು ನಿನಗೆ ಏನಾರ ನಾವು ಕೊಡಿಸ್ಲೇಬೇಕಿತ್ತು. ಅದನ್ನ ಮೊನ್ನೆಯಿಂದ ಮಧುನ ನಮ್ಮ ಹತ್ರ ಮಾತಾಡತ್ತಿದ್ಲು. ಆಮೇಲೆ ನೀನ್ ಜಾಯ್ನ್ ಆದಾಗಿಂದಾನು ನಿನ್ ದುಡ್ಡೆಲ್ಲ ನಮ್ಮ ಹತ್ರನ ಇಟ್ಕೊಳಕ್ ಕೊಟ್ಟಿದ್ದಿ. ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸ್ಕೊಂಡಿದ್ದಿ. ಈಗ ಅದ ದುಡ್ಡೊಳಗೆ ನೆಕ್ಲೆಸ್ ತಗೊಂಡೇನಿ ಅಂತ ಅನ್ಕೋ. ಅದು ಅಕ್ಕ, ಅಣ್ಣ ಮತ್ತು ಮಧು ಹೇಳತ್ತಿದ್ದು ನಿಜಾನ ಐತಿ. ಅವ್ರು ಹೇಳಕತ್ತಿದ್ರೊಳಗಡೆ ಏನೂ ತಪ್ಪಿಲ್ಲ. ಈಗ ನೀನು ಆ ಮನಿ ಸೇರ್ಕೊಳ್ಳೋದು ಮುಖ್ಯ. ಹೌದು ಆಂಟಿ, ಆ ಮನಿ ಸೇರ್ಕೊಳ್ಳೋದಕ್ಕೆ ನಿಮ್ಗಿರೋದು ಇದೇ ದಾರಿ. ನೀವೆಲ್ಲ ಇಷ್ಟೆಲ್ಲ ಹೇಳ್ತೀರಿ ಅಂತ ಅಂದ್ರ ಸರಿ. ಭವ್ಯ, ನಿನ್ನ ಹತ್ರ ಒಂದು ನೆಕ್ಲೆಸ್ ಇತ್ತಲ್ಲ? ಹಾ ಕಾರ್ತಿಕ್, ನನ್ನ ಹತ್ರ ಇರೋ ನೆಕ್ಲೆಸ್ ಒಂದು ಮಧು ಅಕ್ಕನ ಕಡೆ ಇಟ್ಕೊಳಕ್ ಕೊಟ್ಟಿದ್ದೆ. ಈಗದು ಆಂಟಿಗೆ ಹಾಕ್ಲಾ? ಇಲ್ಲ ಬೇಡ, ಅದನ್ನ ಪಾಪುನ್ ಕುತ್ತಿಗೆ ಹಾಕು. ಅಂದ್ರ ಆಕಿ ಒಂದ್ ಸ್ವಲ್ಪ ನಂಬುತ್ತಾಳ. ಆಮೇಲೆ ಅಣ್ಣ, ಸಂತೋಷನ್ ವಿಷಯ ಏನ್ ಮಾಡೋದು? ಅದು ಲಕ್ಷ್ಮಿ, ನೀನು ಸಂತೋಷನ್ ಬಗ್ಗೆ ಏನ್ ಹೇಳ್ಬೇಕು ಅಂತ, ಅವನು ಹೈಯರ್ ಸ್ಟಡೀಸ್ ಸಲುವಾಗಿ ಫಾರಿನಿಗೆ ಹೋಗ್ಯಾನ ಅಂತ ಹೇಳ್ಬೇಕು. ಅಣ್ಣ ಹೌದಕ್ಕ, ಈಗ ನೀನು ಹಂಗೆ ಹೇಳ್ಬೇಕು. ಇಲ್ಲ ಅಂದ್ರೆ ಅಮ್ಮ ನಂಬೋದಿಲ್ಲ. ಮತ್ತ ಸಂತೋಷ್ ಬಂದಾಗ ಅವನಿಗೂ ಹಿಂಗ ಹೇಳಂತ ಹೇಳ್ಬೇಕು ನೋಡು. ಸರಿ, ಅದೆಲ್ಲ ಆತು. ನನ್ ಗಂಡನ ಬಗ್ಗೆ ಕೇಳಿದ್ರೆ ಏನ್ ಹೇಳ್ಬೇಕು? ನಿನ್ ಗಂಡನ ಬಗ್ಗೆ ಕೇಳಿದ್ರ ಅವರು ಬಿಸ್ನೆಸ್ ಮೇಲೆ ಬಿಸ್ನೆಸ್ ಟ್ರಿಪ್ ಅಂತ ಹೇಳಿ ಹಗ್ಲೆಲ್ಲ ಹೋಗ್ತಿರ್ತಾರ. ಜಾಸ್ತಿ ಫಾರಿನ್ ಒಳಗಡೆನೆ ಇರ್ತಾರ. ವರ್ಷಕ್ಕೆ 1 ಸಲ 2 ಸಲ ಅಷ್ಟೇ ಬರ್ತಾರಂತ ಹೇಳ್ಬೇಕು. ಅಯ್ಯೋ, ನಾನು ಇಷ್ಟು ದಿವಸ ಎಲ್ಲಿದ್ದೆ ಏನಂತ ಕೇಳಿದ್ರ? ಇಲ್ಲಿ ನೋಡು ಅಕ್ಕ, ಇಷ್ಟು ದಿವಸ ಎಲ್ಲಿದ್ದಿ ಅಂತ ಅಂದ್ರ ನಿಮ್ದ ಸ್ವಂತ ಮನಿ ಅದಾವು 2-3. ಅದ್ರೊಳಗಡೆ ಒಂದು ನೀವು ಇರ್ತೀರಿ, ಇನ್ನೊಂದು 2-3 ಬಾಡಿಗೆ ಕೊಡ್ತೀರಿ ಅಂತ ಹೇಳ್ಬೇಕು. ಅಷ್ಟೇ ಅಲ್ಲ, ಈಗ ಸದ್ಯಕ್ಕೆ ನಿನ್ನ ಹಸ್ಬೆಂಡ್ 1 ವರ್ಷ ಬಿಸ್ನೆಸ್ ಟ್ರಿಪ್ ಮೇಲೆ ಫಾರಿನಿಗೆ ಹೋಗ್ಯಾರ. ಹಾಗಾಗಿ ನನ್ಗೆ ಒಬ್ಳಿಗೆ ಇರಕ್ ಆಗೋದಿಲ್ಲ ಅಂತ ಹೇಳಿ ಇಲ್ಲಿಗೆ ಬಂದೆ ಅಂತ ನೀನ್ ಹೇಳ್ಬೇಕು. ಅಲ್ಲ, ಸಡನ್ ಆಗಿ ಈಗ ಇವ್ರು ಹೊಂಟಾರಂತ ಅಂದ್ರ ಅಮ್ಮ ತಪ್ಪು ತಿಳ್ಕೊಳ್ಳೋದಿಲ್ಲ. ಅಕ್ಕ, ನಾನು ಇರ್ಬೇಕಾದ್ರೆ ನೀನ್ ಯಾಕೆ ಇಷ್ಟು ತಲೆ ಕೆಡ್ಸ್ಕೊಂತಿದ್ದಿ? ಇಲ್ಲಿ ನೋಡು, ದುಡ್ಡಿನ ಮುಂದೆ ಅಮ್ಮಗ ಇದನ್ನೆಲ್ಲ ಪ್ರಶ್ನೆ ಮಾಡೋಷ್ಟು ತಲೆ ಓಡ್ಸಕ್ ಆಗಂಗಿಲ್ಲ. ನೀನೇನು ನೆಕ್ಲೆಸ್ ಕೊಡ್ತಿಯಲ್ಲ, ಅಲ್ಲಿಗ ಅಮ್ಮ ಅರ್ಧ ನಿನ್ ಮಾತು ಕೇಳಕ್ ಶುರು ಮಾಡ್ಬಿಡ್ತಾಳ. ಆಮೇಲೆ ಈ ಕಡೆಗೆ ಯಾವ್ದು ಮಾತು ತಲೆ ಒಳಗೂ ಹೋಗೋದಿಲ್ಲ. ನೆಕ್ಸ್ಟ್ ನಮ್ ಕೆಲಸ ಸರಳವಾಗಿ ಆಗ್ತೈತಿ. ಆಮೇಲೆ ಏನ್ ಮಾಡ್ಬೇಕಂತ ಹೇಳಿ ನಿನಗೆ ಗೊತ್ತೈತಲ್ಲ? ಸರಿ ಭವ್ಯ, ನಿನಗೇನ್ ಮಾಡ್ಬೇಕಂತ ಹೇಳಿ ಗೊತ್ತೈತಲ್ಲ? ಹಾ ರೀ, ಇದ್ರೊಳಗಡೆ ಒಂದ್ ರೀತಿಯಿಂದ ಟೀಮ್ ವರ್ಕ್ ಅಂದ್ರೂ ಪರವಾಗಿಲ್ಲ. ಎಲ್ಲರೂ ಅವ್ರ ಕೆಲಸನ ಅಚ್ಚುಕಟ್ಟಾಗಿ ನಡೆಸಬೇಕು. ಸರಿ ಅಪ್ಪ, ನಿಮ್ಗೆ ಗೊತ್ತೈತಲ್ಲ? ಹ್ಞೂ ಕಣಪ್ಪ. ಆಮೇಲೆ ಇನ್ನೊಂದು ಮಾತು, ಯಾವುದೇ ಕಾರಣಕ್ಕೂ ಚೈತ್ರನ ಭಾಳ ಒಬ್ಬೊಬ್ಬಳನ್ನ ಬಿಡಕ್ಕೆ ಹೋಗ್ಬೇಡ್ರಿ. ನೀವು ಯಾರು ಆಕಿನ ಜೊತೆಗೆ ಇರಲೇಬೇಕು. ಯಾಕಂತಂದ್ರೆ ನೀವು ಯಾರು ಇಲ್ಲದೆ ಇರೋ ಸಮಯದಾಗ ಆಂಟಿ ಬಂದು ಆ ಹುಡುಗಿಗ ಇಲ್ಲದೆ ಇರೋ ಕ್ವಶನ್ಸ್ ಕೇಳಕತ್ರ ಆಕಿಗ ಮ್ಯಾನೇಜ್ ಮಾಡಕ್ ಆಗೋದಿಲ್ಲ. ಮೊದಲ ಆ ಹುಡುಗಿ ಮನಸ್ಸಿನ ಮೇಲೆ ಭಾಳ ಘಾಸಿ ಆಗೈತಿ. ಸರಿ ಅಣ್ಣ, ನೀವು ಹೇಳೋದು ನನಗೆ ಅರ್ಥ ಆಗಕತ್ತೈತಿ. ನಾನರ ಭವ್ಯಾರ ಇಲ್ಲಾಂದ್ರೆ ಅಕ್ಕಾರ ಅಪ್ಪಾರ ಇದ್ದ ಬಿಡ್ತೀವಿ. ಯಾವುದೇ ಕಾರಣಕ್ಕೂ ಅಮ್ಮಗ ಡೌಟ್ ಬರೋ ತನಕ ನೋಡೋದಿಲ್ಲ ಅಂದ್ರೆ ಬಿಡೋದಿಲ್ಲ.
ಆ ಡೌಟ್ ಬರೋದ್ರೊಳಗಡೆನ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ನೋಡ್ ಕಾರ್ತಿಕ್. ಸರಿ ಮಧು, ಹಂಗ ಮಾಡ್ತೀವಿ. ಆಯ್ತು, ನಾವಿನ್ ಹೊರಡೋಣಪ್ಪ. ಸರಿನಪ್ಪ, ನಡಿ. ಅಕ್ಕ, ಎಲ್ಲ ನೆನ್ಪೈತಲ್ಲ? ಹ್ಞೂ ಕಣೋ ಕಾರ್ತಿಕ್. ನಾವ್ ಹೇಳಿದ್ದೆಲ್ಲ ನೆನ್ಪಿರ್ಲಿ. ಯಾವ್ದ ಕಾರಣಕ್ಕೂ ಹಿಂಜರಕ್ ಹೋಗ್ಬೇಡ. ಎಲ್ಲ ನಿನ್ ಮೇಲೆ ಡಿಪೆಂಡ್ ಆಯ್ತು ನೋಡೀಗ. ಶತಾಯಗತಾಯ ಅಮ್ಮಗ ಬುದ್ಧಿ ಕಲಿಸ್ಲೇಬೇಕು. ಅಂದ್ರ ಮಾತ್ರ ನಾವು ಇಷ್ಟು ಕೂಡಿ ಮನಿ ಒಳಗಡೆ ಚಂದಗಿರಕ್ ಆಗೋದು. ಹೌದು ಕಾರ್ತಿಕ್, ನೀನ್ ಹೆಂಗ್ ಹೇಳ್ತಿ ಹಂಗ. ಆದ್ರ ಈಗ ಆದ್ರಾಗಿದ್ರೆ ಏನು ಬೇಡ, ನಡಿ ಮನಿಗೆ ಹೋಗೋಣ. ಅಪ್ಪ ನಡೀರಿ. ಚೈತ್ರ ಪುಟ್ಟ ಬಾ. ಚೈತ್ರ, ನಿನ್ ದೊಡ್ಡ ಮಾವ ಹೇಳಿದ್ದೆಲ್ಲ ನೆನ್ಪೈತಲ್ಲ ಪುಟ್ಟ? ಹಾ ಅಕ್ಕ. ಸರಿ ಪುಟ್ಟ, ನೀ ಏನು ತಲೆ ಕೆಡ್ಸ್ಕೊಬೇಡ ಆತ, ನಾವೆಲ್ಲ ನಿನ್ ಜೊತೆಗೆ ಇರ್ತೇವೆ. ಮಾವ ನಡೀರಿ.